ಈ ಓನರ್ ಶುದ್ಧ ಆಲಸಿಕ. ಬೆಳಗಾಗ್ತಿದ್ದ ಹಾಗೆ ನಾದ ಸ್ವರ ಹಚ್ಚಿ ಸುಂದರವಾದ ಕನಸನ್ನು ಹಾಳು ಮಾಡ್ಬಿಡ್ತಾನೆ. ಗಣೇಶನ್ ಹೇಳಿ ಅವನಿಗೆ ಸರಿಯಾಗಿ ಮಾಡಿಸ್ಬೇಕು. ಮನೆ ಹಾಳಾಗ ಮನುಷ್ಯನ ನಿದ್ದೆ ಬರೋದೇ 4ನೇ ಜಾವದಲ್ಲಿ. ಅದನ್ನೂ ಹಾಳು ಮಾಡ್ಬಿಡ್ತಾನೆ. ಅವ್ನ್ ಹೋಗಿ ಸರಿಯಾಗಿ ಬುದ್ಧಿ ಹೇಳ್ಬಾರ್ದೇನ್ರಿ? ಹೇಳ್ಬೋದು ಅಂತ ಇಟ್ಕೋ. ಅವನಷ್ಟಕ್ಕೆ ಕೋಪ ಮಾಡ್ಕೊಂಡ್ಬಿಟ್ರೆ, ನಮ್ಮನ್ ಮನೆಯಿಂದ ಹೊರಗಡೆ ಕಳಿಸ್ಬಿಟ್ರೆ, ಪಾತ್ರೆ ಪಡಿಗೆಲ್ಲ ಹೊರಗಡೆ ಹಾಕ್ಬಿಟ್ರೆ ನಿಮ್ ಪುರಾಣನ. ಹಾ, ಇದಕ್ಕೆಲ್ಲ ಗಣೇಶನೇ ಸರಿ. ಈ ಓನರ್ ಏನ್ ಬಂದು ದೊಡ್ಡ ರೋಗ. ದೇಶಾನೇ ಹಾಯಾಗಿ ನಿದ್ದೆ ಮಾಡ್ತಿರ್ಬೇಕಾದ್ರೆ ನೀವು ಬೆಳಿಗ್ಗೆ ಜೋರಾಗಿ ರೆಡಿ ಹಾಕ್ಬಿಡ್ತಾನೆ. ಏನ್ ಮಾಡೋದು? ಹಾ, ಇದು ಗಣೇಶಾನೇ ಕರೆಕ್ಟ್. ಏನ್ರಿ ನೀವು ಗಣೇಶನ್ ಎತ್ಕಟ್ಟಾಕ್ ಬಂದ್ರ? ಗಣೇಶ ಇನ್ನು ಹೇಳಿಲ್ವಾ? ಅವನಿಗೆ ಇದ್ರ 10ರಷ್ಟು ವಾಲ್ಯೂಮ್ ಕೊಟ್ರು ಅವನ ನಿದ್ದೆಗೆ ಬಂದ ಬರಲ್ಲ. ಅದಕ್ಕೆ ಶಾಸ್ತ್ರೀಯ ಪ್ರಯತ್ನ ಪಡ್ತಾ ಇದ್ದಾನೆ. ಗಣೇಶ, ಓ ಗಣೇಶ, ಗಣೇಶ ಎತ್ರ ಇಲ್ಲ, ನನ್ ಕೈಲಿ ಆಗ್ಲಿಲ್ಲ. ನಾನ್ ಬಂದೆ ಬಸ್ಲಾ? ಬೇಡ ಶಂಕರ್, ನೀವು ಬನ್ನಿ ಆ ಕಡೆ. ಭೂಕಂಪ ಅಲ್ವಾ? ಪ್ರಳಯ ಆಗ್ತಾ ಇದೆ ಅಲ್ಲಿ. ಆ ಓನರು ಬೆಳಿಗ್ಗೆನೆ ಎದ್ದು ಸ್ಪೀಕರ್ನ ಇಷ್ಟು ದೊಡ್ಡದಾಗಿ ಹಾಕಿದ್ದಾನೆ. ಒಟ್ಟಾರ್ದವ್ರೆಲ್ಲರೂ ನಿದ್ದೆ ಬರ್ತಾ ಇಲ್ಲ ಅಂತ ನಮ್ಮನೆ ಮುಂದೆ ಗೇರಾಯಿಸಿದ್ದಾರೆ, ಗೊತ್ತಾ? ಅದಕ್ಕೆ ನಾನೇನ್ ಮಾಡ್ಬೇಕು? ನೀನು ಆ ಚಂಡ ಶಾಸನಂಗ್ ರೋಪ್ ಹಾಕಿ ಆ ಬಡ್ಡಿ ಮಗನಿಗೆ ಬೈದು ಕಿವಿ ಕಿತ್ತೋಗ್ತಾ ಇರೋ ಆ ಶಬ್ದ ನೀನಾದ್ರೂ ನಿಲ್ಸೋ. ಆ ಕೆಲಸ ನಾನ್ ಮಾಡೋದು, ನೀನ್ ಮಾಡು. ನನ್ ಕೈಲಿ ಮಾಡೋಕ್ಕಾಗಲ್ಲ ಅಂತ ಅಲ್ವೋ? ವಟಾರದಲ್ಲಿ ಯಾರಾದ್ರೂ ಒಬ್ರು ಕೆಟ್ಟ ಹೆಸರು ತಗೋಬೇಕು. ನೀನಾಗ್ಲೇ ಜಗಳ ಗಂಟ, ಒಡ್ಡ, ಹೊರಟ, ಅನಾಗರಿಕ ಅಂತ ಹೆಸರು ತಗೊಂಡಿದ್ಯಾ. ಒಬ್ರು ಕೆಟ್ಟ ಹೆಸರು, ಒಬ್ರು ಒಳ್ಳೆ ಹೆಸರು ತಗೊಂಡಾಗ ಮಾತ್ರ ಪ್ರಪಂಚದಲ್ಲಿ ಕೆಲಸ ಗೆಲ್ಲಕ್ಕಾಗೋದು. ಅಷ್ಟಕ್ಕೂ ರಮಣ ಮೂರ್ತಿಯವ್ರನ್ನ ಎದುರಿಸೋ ಧೈರ್ಯ ಇರೋದು ನಿಮ್ಮೊಬ್ರಿಗೆ ತಾನೇ ಗಣೇಶ. ಈ ಇಡೀ ವಠಾರದಲ್ಲಿ ನಿಜವಾದ ಗಂಡಸು ಅಂದ್ರೆ ನೀವೊಬ್ರೇ ತಾನೇ ಗಣೇಶ. ರೀ ಮಿಸ್ಟರ್, ಯಾಕ್ರಿ ಅಷ್ಟು ಜೋರಾಗಿ ಕಿರ್ಚ್ಕೊತಿದ್ದೀರಾ? ಇಲ್ಲಿ ಯಾರು ಕಿವುಡ್ರಿಲ್ಲ. ಕಿವುಡ್ರು ಅಲ್ದೆ ಹೋಗಿದ್ರೆ ಸ್ಪೀಕರ್ ಬೇರೆ ಅಲ್ಲೇ ಇಟ್ಟು ಅಷ್ಟು ಜೋರಾಗಿ ರೇಡಿಯೋ ಹಾಕ್ತಿದ್ರ? ಸ್ಪೀಕರ್ ಜೋರಾಗಿ ಹಾಕಿದ್ದು ನಾವ್ ಕಿವುಡ್ರು ಅಂತ ಅಲ್ಲ, ನಮ್ ಮನೇಲಿ ಬಾಡಿಗೆಗಿರೋರೆಲ್ಲ ಸೋಂಬೇರಿಗಳು ಅಂತ. ಅಲ್ದೆ ಇನ್ನೇನು, ಬೆಳಿಗ್ಗೆ 8 ಕಾಲಾದ್ರೂ ಒಳ್ಳೆ ಏಸುಗತ್ತುಗಳ ತರ ಕಾಲ್ ಚಾಚ್ಕೊಂಡು ಬಿದ್ಕೊಂಡಿರ್ತೀರಾ ನೋಡಿ. ಸೂರ್ಯೋದಯದ ಹೊತ್ತಿನಲ್ಲಿ ಯಾರು ಕಾಲ್ ಚಾಚ್ಕೊಂಡು ಮಲಗಿರಬಾರ್ದು. ಇದು ಈ ವಟಾರದ ಕಂಡೀಷನ್. ಮುಂಜಾನೆ ಹೊತ್ತಿನಲ್ಲಿ ಮನೆಯಲ್ಲಿ ಮಂಗಳವಾದ್ಯ ಮಳಗೋದು ಶುಭ, ಶ್ರೇಯಸ್ಸು. ಇದೆಲ್ಲ ಇಷ್ಟ ಇದ್ರೆ ಇರಿ, ಇಲ್ದಿದ್ರೆ ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇರಿ. ಹೋಗ್ತೀವ್ರಿ, ಬೇರೆ ಮನೆ ಸಿಕ್ಕಿದ್ ಕೂಡಲೇ ಹೋಗ್ತೀವಿ. ನೀವು ಕೊಡೋ ತೊಂದರೆಗಳನ್ನ ಸಹಿಸ್ಕೊಂಡು ಗೂಟ ಹೊಡ್ಕೊಂಡು ಯಾವನು ಬಿದ್ದಿರ್ತಾನೆ ಕೊಂಪೆಲಿ. ರೀ ಮಿಸ್ಟರ್, ಮಂಗಳವಾರ ಶುಕ್ರವಾರ ಅನ್ನೋ ಜ್ಞಾನ ಇಲ್ದೆ ಕೊಂಪೆ ಗಿಂಪೆ ಅಂತ ಮಾತಾಡಿದ್ರೆ ನಾ ಸುಮ್ಮನಿರೋದಿಲ್ಲ. ಸುಮ್ನಿರ್ಬೇಡಿ, ಅದನ್ನು ಬೇಕಾದ್ರೆ ಕೈಲಿ ಹಿಡ್ಕೊಂಡು ಪ್ರತಿದಿನ ಇಲ್ಲಿ ಬಂದು ಭರತನಾಟ್ಯ ಮಾಡಿ. ಮಾತ್ರ ಬೆಳಿಗ್ಗೆ ಈ ರೀತಿ ಜೋರಾಗಿ ಸ್ಪೀಕರ್ ಹಾಕಿದ್ರಿ ನಾನ್ ಸುಮ್ನಿರಲ್ಲ. ಹಾಕಿದ್ರೆ ಏನಯ್ಯ ಮಾಡ್ತೀಯಾ? ನೇರ ನಿಮ್ ಮನೆಗೆ ನುಗ್ಗಿ ಆ ರೇಡಿಯೋ ಸ್ಪೀಕರ್ ಹೊತ್ಕೊಂಡು ಹೋಗಿ ಬಾವಿಗೆ ಎಸಿತೀನಿ. ಹಾಗ್ ಮನೆ ನುಗ್ಗಿದ್ರೆ ಸುಮ್ನೆ ಇದ್ಬಿಡಕ್ಕದೆ ನಿನ್ ಮಾವನ್ ಮನೆನಾ? ಮಾವನ್ ಮನೆನಾ? ಅಲ್ರಪ್ಪ, ಇವನನ್ನ ನನ್ನ ಮಾವನನ್ನ ಪಡೆಯೋದಕ್ಕೆ ನಾನು ಏನಪ್ಪ ಕರ್ಮ ಮಾಡಿದ್ದೀನಿ? ನಮ್ಮ ಅಪ್ಪನೂ ಅಷ್ಟೇ, ನಿನ್ನಂತ ಜಗಳ ಗಂಟನ ಅಳಿಯನ್ನ ಪಡೆಯೋದಕ್ಕೆ ಏನ್ ಕರ್ಮ ಮಾಡಿ ಬಂದಿಲ್ಲ. ಇಲ್ಲ, ಪುಣ್ಯ ಮಾಡಿದ್ರೇನೆ. ಯಾಕಂದ್ರೆ ಶ್ರೀರಾಮಚಂದ್ರನ್ ತರ ಇದ್ದೀನಿ ನಾನು, ಅದಕ್ಕೆ ಇವರು ರಾವಣನ್ ತರ ಕಾಣಿಸಿದ್ದಾರೆ. ಮತ್ತೆ ಇವಳು ಶೂರ್ ಪಡಕಿ. ಕನಕ, ಅಯ್ಯೋ ಏನಂದ್ರೆ ಏನಾಯ್ತು? ತಣ್ಣಗಿರೋ ಮಜ್ಜಿಗೆ ತಗೊಂಡ್ಬರ್ರಿ, ನನಗೆ ಬರ್ತಾ ಇರೋ ಕೋಪದಲ್ಲಿ ಎಷ್ಟೊಂದು ಹೆಣ್ಗಳು ಬಿದ್ದೋಗ್ತವೆ ಇಲ್ಲಿ. ಏ ಗಣೇಶ, ಏನು ಅದು ಬೆಳಿಗ್ಗೆನೆ ಜಗಳ ಶುರು ಮಾಡ್ಬಿಟ್ಯಾ? ನಾನ್ ನಿನ್ಗೆ ಎಷ್ಟು ಸಲ ಹೇಳಿದ್ದೀನಿ, ಮನೆ ಓನರ್ ಹತ್ರ ಜಗಳ ಕಾಯ್ಬಾರ್ದು, ಗೂಳಿ ಎದುರಿಗೆ ಹೋಗಬಾರ್ದು, ಹುಚ್ಚು ನಾಯಿಗೆ ಕಲ್ಲು ಹೊಡಿಬಾರ್ದು ಅಂತ. ನೀನ್ ಕೇಳೋದೇ ಇಲ್ಲ. ಸಾರಿ ರಮಣಮೂರ್ತಿ ಅವರೇ, ಸಾರಿ ಆದಿಲಕ್ಷ್ಮಿ ಅವರೇ, ನನ್ನ ರೂಮ್ ಮೇಟ್ ಪರವಾಗಿ ನಾನು ನಿಮ್ಮನ್ ಕ್ಷಮೆ ಕೇಳ್ಕೊತೀನಿ. ಅವ್ರ ಹತ್ರ ಏನೋ ಕ್ಷಮೆ ಕೇಳೋದು ಅಲ್ಲ. ಈ ಹಾಳು ಕೊಂಪೆಲಿ ಬಾಡಿಗೆ ಕೊಟ್ಟು ಬಿದ್ಕೊಂಡಿದ್ದೀವಿ ಅಂದ ಮಾತ್ರಕ್ಕೆ ಬೆಳಿಗ್ಗೆ ಅಷ್ಟು ಜೋರಾಗಿ ವಾಲ್ಗ ಊದ್ಸೋದ? ಓಹೋ, ಸ್ಪೀಕರ್ನ ವಾಲ್ಯೂಮ್ ಜೋರ್ ಮಾಡಿದ್ದಕ್ಕೆ ಈ ಜಗಳನ? ಮತ್ತೆ ಇಷ್ಟು ಸಣ್ಣ ವಿಷಯಕ್ಕೆ ಇಷ್ಟು ದೊಡ್ಡ ಜಗಳನ? ನಮ್ಮ ರಮಣಮೂರ್ತಿ ಅವ್ರನ್ನ ಏನ್ ತಿಳ್ಕೊಂಡಿದ್ಯಾ? ಇವರ ಮನಸ್ಸು ಮೌಂಟ್ ಎವರೆಸ್ಟ್ ಗಿಂತ ದೊಡ್ಡದು ಕಣು, ಇವರ ಹೃದಯ ಅಟ್ಲಾಂಟಿಕ್ ಸಾಗರಕ್ಕಿಂತ ದೊಡ್ಡದು ಕಣು. ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ಇವ್ರದೆಲ್ಲ ದೊಡ್ಡದೇ ಕಣು. ಅಯ್ಯ ಮುಂಡದೆ, ನನ್ ಬಗ್ಗೆ ಚೆನ್ನಾಗಿ ತಿಳ್ಕೊಂಡ್ರು ನೀನು ಒಬ್ನ ಕಣ. ಕೇಳ್ದೇನೋ ಗಣೇಶ, ಈಗ್ಲಾದ್ರೂ ನಿನ್ಗೆ ಗೊತ್ತಾಯ್ತಾ ಅವ್ರ ಎಂತವ್ರು ಅಂತ?
ಶಾಂತಿಯಿಂದ ಅವ್ರ ಹತ್ರ ಹೋಗಿ, ಏನ್ರಿ ರಮಣಮೂರ್ತಿಯವರೇ, ನೀವು ಬೆಳಿಗ್ಗೆ ಎದ್ದು ರೇಡಿಯೋನ ಎಷ್ಟು ಜೋರಾಗಿ ಹಾಕ್ಬಿಟ್ರೆ ನಮಗ್ ನಿದ್ರೆ ಬರೋದಿಲ್ಲ ಅಂತ ಹೇಳಿದ್ರೆ ಕೇಳದೆ ಇರೋದಕ್ಕೆ ಅವ್ರೇನ್ ಕತ್ತೆನ, ದನನ, ದೆವ್ವನ, ಪಿಶಾಚಿನ ಅಲ್ವೇ ರಮಣಮೂರ್ತಿಗಳೇ? ಎಲ್ಲಾದ್ರೂ ಉಂಟೆ ನಾವಿಬ್ರು ಅಷ್ಟೇ. ನೋಡ್ರಪ್ಪ, ನಾಳೆಯಿಂದ ಬೆಳಿಗ್ಗೆ ಎದ್ದು ಸ್ಪೀಕರ್ನ ಜೋರಾಗಿ ಹಾಕೋದಿಲ್ಲ ಅಂತ ಇವ್ರ ಪರವಾಗಿ ನಾನು ನಿಮಗೆಲ್ಲ ಗ್ಯಾರಂಟಿ ಕೊಡ್ತೀನಿ. ಆಯ್ತಾ? ಸರಿನಾ? ನಡೀರಿ, ಆಯ್ತಲ್ಲ, ಇನ್ನೇನು. ನೀನೊಬ್ಬ ದೊಡ್ಡ ಮನುಷ್ಯ ಬೆಳಿಗ್ಗೆ ಜಗಳ ಶುರು ಮಾಡಕ್ ಹೋಗಿ ನಾನು ಶಾಸ್ತ್ರಿಗಳೇ, ನಂಗೊಂದು ಅನುಮಾನ. ಈಗ ಒಪ್ಕೊಂಡ್ಬಿಟ್ಟು ನಾಳೆ ಪುನಃ ರೇಡಿಯೋ ಹಾಕ್ಬಿಟ್ರೆ, ಮತ್ತೆ ಜಗಳ ಶುರು ಆಗ್ಬಿಟ್ರೆ, ನಮ್ಮನ್ನ ಮನೆಯಿಂದ ಹೊರಗಡೆ ಹಾಕ್ಬಿಟ್ರೆ? ನಡೀರಿ ಹೋಗೋಣ. ಈ ವಟಾರದಲ್ಲಿ ದಮ್ಮಿರೋ ಗಂಡ್ಸು ಅಂದ್ರೆ ನಾನೇ. ನೀನೆ. ಈ ರಮಣಮೂರ್ತಿ ಜೊತೆ ಜಗಳಾಡಿ ಬೋರ್ ಹಿಡಿದೋಯ್ತು. ರೇಡಿಯೋನಾದ್ರೂ ಕೇಳೋಣ. ಇಂದು ನಮ್ಮ ಕೇಂದ್ರದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ವಿವರಣೆ. 6:40ಕ್ಕೆ ರೈತರಿಗೆ ಸಲಹೆ, ನಿಮ್ಮ ಅಮ್ಮನ ಪಿಂಡ. 7ಕ್ಕೆ ವಾರ್ತೆಗಳು, ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. 7:10ಕ್ಕೆ ಪ್ರದೇಶ ಸಮಾಚಾರ, ಯಾವ ಮಿನಿಸ್ಟ್ರಿಯಲ್ಲಿ ನೆಗೆದ್ಬಿದ್ದು ಹೋದ್ನೋ. 8:20ಕ್ಕೆ ಕುಮಾರಿ ಶ್ರುತಿಯವರಿಂದ ಭಾವಗೀತೆಗಳು. 8:20ಕ್ಕೆ ಕುಮಾರಿ ಶ್ರುತಿಯಿಂದ ಭಾವಗೀತೆಗಳು. ಶಾಸ್ತ್ರಿ, ಇವತ್ ನಾನು ಧನ್ಯ ಕಣೋ. ಆ ರಮಣಮೂರ್ತಿಯಿಂದ ಇಡೀ ದಿವಸ ನಾನು ಮೂಡ್ ಕೆಟ್ಟೋಗುತ್ತೆ ಅನ್ಕೊಂಡಿದ್ದೆ. 8:20ಕ್ಕೆ ಕುಮಾರಿ ಶ್ರುತಿಯಿಂದ ಭಾವಗೀತೆಗಳಂತೆ ನನ್ನ ಹೃದಯ ಮನಸ್ಸು ಎಲ್ಲ ತುಂಬುತ್ತೆ. ಅದನ್ನ ಟೇಪ್ ಮಾಡ್ಬೇಕು ಕಣೋ. 6:20, ಇನ್ನು 2 ಗಂಟೆ ಇದೆ. ಏನೋ ಮಾಡ್ತೀಯಾ? 8:20 ಮಾಡ್ತೀನಿ. ಲೂಸು, ಈ ಗಡಿಯಾರನ್ನ 8:20ಕ್ಕೆ ತಿರುಗಿಸಿದ್ರೆ ಜಗತ್ತಲ್ಲಿರೋ ಗಡಿಯಾರ ಎಲ್ಲ 8:20 ತೋರಿಸುತ್ತಾ? ಅಲ್ಲ, ಆ ಶ್ರುತಿ ಹಾಡ್ಬಿಡ್ತಾಳ? ಗಡಿಯಾರದ ಮೂಳು ಹುಚ್ಚುಚ್ಚಾಗಿ ತಿರುಗಿಸ್ತಾ ಇದ್ರೆ ನನ್ ಗಡಿಯಾರ ಎಕ್ಕುಟ್ಟೋಗುತ್ತೆ ಅಷ್ಟೇ. ನಿನಗೆ ಟೈಮ್ ಪಾಸ್ ಮಾಡೋದು ಅಷ್ಟು ಕಷ್ಟ ಆದ್ರೆ ಇರೋಷ್ಟು ನೀರಲ್ಲಿ 3 ಸಾರ್ತಿ ಸ್ನಾನ ಮಾಡಿ ರೆಡಿ ಆಗು. ಅಷ್ಟೊತ್ತಿಗೆ ಆಫೀಸ್ ಟೈಮ್ ಆಗುತ್ತೆ. ನೋ ಶ್ರುತಿ ಹಾಡು ಕೇಳೋವರೆಗೂ ನನಗೆ ಮೂಡ್ ಬರೋದಿಲ್ಲ. ಅವಳು ಹಾಡು ಕೇಳ್ತಾ ನಾನು 3 ನಿಮಿಷದಲ್ಲಿ ರೆಡಿ ಆಗ್ಬಿಡ್ತೀನಿ. 8:20 ಕರೆಕ್ಟಾಗಿ ಎಬ್ಸು. ಅಲ್ಲಿವರೆಗೂ ಹೀಗೆ ಬೋರ್ಲು ಬಿದ್ದಿರ್ತೀನಿ. ಒಳ್ಳೆ ಕೇಸು. ಗಣೇಶ, 8:20 ಆಯ್ತು, ಎದ್ದೇಳೋ. ಈಗ ಕುಮಾರಿ ಶ್ರುತಿಯವರಿಂದ ಭಾವಗೀತೆಗಳು. ನಿನ್ ಹುಚ್ಚಾಟ ಜಾಸ್ತಿ ಆಯ್ತು ಕಣೋ. ಇಷ್ಟು ವರ್ಷ ಮದುವೆ ಮಾಡ್ಕೊಳ್ಳಲ್ಲ ಅಂತ ಕಾಲ ಕಳೆದೆ. ಈಗ ಅದ್ ಯಾವಳೋ ಶ್ರುತಿ ಅವಳ ಹಾಡು ಕೇಳಿ ಇಷ್ಟು ಹುಚ್ಚಾಟ ಆಡ್ತಾ ಇದ್ಯಲ್ಲ. ಅಕಸ್ಮಾತ್ ಅವಳು ಕುರೂಪಿ ಆಗಿದ್ರೆ? ಅವಳ ಮುಖದ ಮೇಲೆ ಸಿಡಿಬಿನ ಕಲೆ ಇರ್ಲಿ, ಅವಳ ಮುಖ ಸುಟ್ಟೋಗಿರ್ಲಿ, ಎಲ್ಲಾ ಮೂಳೆಗಳು ಹೊರಗೆ ಬಂದು ಒಳ್ಳೆ ಅಸ್ಥಿಪಂಜರದಾಗೆ ಇರ್ಲಿ, ಆದ್ರೆ ಅವಳೇ ನನ್ನ ಹೆಂಡತಿ. ಅಕಸ್ಮಾತ್ ಅವಳಿಗೆ ಮದ್ವೆ ಆಗ್ಬಿಟ್ಟಿದ್ರೆ? ಏನ್ ಮಾಡೋಕ್ಕಾಗ್ತದೆ, ಅವಳ ನೆನಪೇ ನನ್ನ ಹೆಂಡತಿ. ಆದ್ರೆ ಈ ವಯಸ್ಸಿನಲ್ಲೂ ನನಗೆ ಒಂದು ಹೆಣ್ಣಿನಲ್ಲಿ ಆಸಕ್ತಿ ಬರೋ ಹಾಗೆ ಮಾಡಿದ್ದು ಅಂದ್ರೆ ಅವಳೇ ಕಣೋ. ಹಾಗಂತ ಅವಳ ಅಡ್ರೆಸ್ ಗೊತ್ತಿಲ್ಲ, ಕುಲ ಗೋತ್ರ ಗೊತ್ತಿಲ್ಲ? ಅದಕ್ಕೆ ದಿವಸಕ್ಕೆ 1ರಂತೆ 25 ಕಾಗದ ಅವಳ ಹೆಸರಿನಲ್ಲಿ ಆಕಾಶವಾಣಿಗೆ ಬರ್ತಿದ್ದೀನಿ. ಅವಳೇನ್ ಆಕಾಶವಾಣಿಲೇ ಇರ್ತಾಳೇನ? ಯಾವಾಗ್ಲೂ ರೆಕಾರ್ಡಿಂಗ್ ಇದ್ದಾಗ ಬರ್ತಾಳೆ. ನೀನ್ ಕಾಗದ ಅವಳ ಕೈಗೆ ಸಿಗ್ಬೇಕಲ್ಲ. ಇನ್ನೊಂದ್ 2 ಕಾಗದ ಬರೀತೀನಿ. ಉತ್ತರ ಬರಲಿಲ್ಲ ಅಂದ್ರೆ ನಾನೇ ನೇರ ಆಕಾಶವಾಣಿಗೆ ಹೋಗ್ತೀನಿ. ಸದ್ಯ ಅವಳು ಕಾಗದ ಬರುತ್ತೆ ಅಂತ ಆಫೀಸಿಗೆ ರಜಾ ಹಾಕಿ ಮನೇಲಿ ಕೂತಿರಲ್ವ? ಮನೆ ಅಡ್ರೆಸ್ ಕೊಟ್ಟಿಲ್ಲಪ್ಪ. ಆ ರಮಣಮೂರ್ತಿಗೆ ನಮ್ಮೆಲ್ಲರ ಕಾಗದ ಕದ್ದು ಓದುವ ಅಭ್ಯಾಸ ಇದೆಯಲ್ಲ, ಅದಕ್ಕೆ ಆಫೀಸ್ ಅಡ್ರೆಸ್ ಕೊಟ್ಟಿದ್ದೀನಿ. ಆಫೀಸಲ್ಲಿ ಗಣೇಶ ಅನ್ನೋರು 4 ಜನ ಇದ್ದಾರೆ. ಅವ್ರು ನಿನ್ ಕಾಗದನ್ ಕದ್ದು ಓದ್ಬಿಟ್ರೆ? ಸಾಧ್ಯನೇ ಇಲ್ಲ. ಯಾಕಂದ್ರೆ ಗಣೇಶ್ ಅನ್ನೋ ಹೆಸರಿನಲ್ಲಿ ನನ್ ಕಾಗದಾನೇ ಬರ್ದಿಲ್ಲ. ಅದು ಅಲ್ಲದೆ ಗಣೇಶ್ ಅನ್ನೋದು ಹಳೆ ಕಾಲದ ಹೆಸರು. ಅದು ಶ್ರುತಿಗೆ ಇಷ್ಟವಾಗದೇ ಇದ್ರೆ ಅದಕ್ಕೆ ವೈ ಗಣೇಶ್ ರಾವ್ ಅನ್ನೋದನ್ನ ಕಟ್ ಮಾಡಿ ಶಾರ್ಟ್ ಅಂಡ್ ಸ್ವೀಟ್ ಆಗಿ YG ರಾವ್ ಅಂತ ಬರ್ತಿದ್ದೀನಿ. ಪರವಾಗಿಲ್ವೇ? ನನ್ಗೊಂದ್ ಬಾಟ್ಲು ಬಿಯರ್ ಕೊಡಿಸ್ತೆ, ಒಂದ್ ಐಡಿಯಾನು ಕೇಳ್ದೆ, ಇಷ್ಟೊಂದು ಬುದ್ಧಿ ಉಪಯೋಗಿಸ್ಬಿಟ್ಟಿದ್ಯಲ್ಲ. ಐಡಿಯಾ ಬಹಳ ಕಾಸ್ಟ್ಲಿ ಅಪ್ಪ. ಒಂದು ಬಿಯರ್ಗೆ ಒಂದೇ ಐಡಿಯಾ. ಅದಕ್ಕೆ ನಾನೇ ಈ ಸಲ. ಎನಿವೇ, ಆಲ್ ದ ಬೆಸ್ಟ್. ಆದ್ರೆ ಶ್ರುತಿಯಿಂದ ರಿಪ್ಲೈ ಬಂದ ತಕ್ಷಣ ನನ್ಗೊಂದ್ ಬಾಟ್ಲು ಬಿಯರ್ ಕೊಡಿಸ್ಬೇಕು. ಶೂರ್, ಒಂದ್ ಯಾಕೆ 2 ಕೊಡಿಸ್ತೀನಿ. ಆದಷ್ಟು ಬೇಗ ನಿನ್ನ ಪತ್ರಗಳು ಶ್ರುತಿ ಕೈ ಸೇರ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ.